ಇಲ್ಲಿಯವರೆಗೆ ಏನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾರ್ಯಾರ್ದೋ ಹೆಗಲ ಮೇಲೆ ಕೋವಿ ಇಟ್ಟು ಗುಂಡನ್ನ ಹಾರಿಸ್ತಾ ಇದ್ದಂತ ಯತ್ನಾಳ್ ಇವತ್ತು ನೇರವಾಗಿ ವಾಗ್ದಾಳಿಗಳಿದೆ. ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ ವಿಜಯೇಂದ್ರನ ಮತ್ತು ಯಡಿಯೂರಪ್ಪನವರ ಹಗರಣವನ್ನ ಭ್ರಷ್ಟಾಚಾರವನ್ನ ಮೊದಲು ಹೊರಗಡೆ ತೆಗೆಯಿರಿ. ಇದೇ ವಿಜಯೇಂದ್ರ ಅವರು ಸಿದ್ದು ಅವರೊಟ್ಟಿಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ರು. ಈಗ DKC ಅವರನ್ನ ಮುಖ್ಯಮಂತ್ರಿ ಆಗಿಸುವ ನೆಲೆಯಲ್ಲಿ ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಂತ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಗ್ತಾ ಇರೋದು ಕಾಂಗ್ರೆಸ್ನಿಂದಲ್ಲ, ಈ ಅಪ್ಪ ಮಕ್ಕಳಿಂದ ಅನ್ಯಾಯ ಆಗ್ತಾ ಇದೆ. ಇವತ್ತು ಯತ್ನಾಳ್ ಹಾಕಿದ ಬಾಂಬಿನ ತೀವ್ರತೆ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಕಾಂಗ್ರೆಸ್ಸಿಗರು ಇದನ್ನ ಮಾತಾಡಬೇಕಾಗಿತ್ತು. ಆ ಮಾತುಗಳನ್ನೆಲ್ಲವನ್ನೂ ಯತ್ನಾಳ್ ಆಡ್ತಾ ಇದ್ದಾರೆ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಇವತ್ತು ಮೈಸೂರು ಚಲೋ ಪಾದಯಾತ್ರೆ ಆರಂಭ ಆಗಿದೆ. ಮೊದಲ ದಿನದ 20 ಕಿಲೋಮೀಟರ್ ಪ್ರಯಾಣ ಮುಗಿದು ಈಗ ಅಧಿಕೃತವಾದಂತಹ ಒಂದು ಘೋಷಣೆ, ಸಮಾರಂಭ, ಒಗ್ಗಟ್ಟು ಇವೆಲ್ಲವೂ ಮತ್ತೆ ಸಂಘಟಿತಗೊಂಡಿದ್ರು ಕೂಡ ಬಿಜೆಪಿಯಲ್ಲಿ ಒಂದು ಪಂಗಡ ರಾಜಕೀಯ, ಒಳ ಹೊಯ್ದಾಟ, ಪಕ್ಷದ ಒಳಗಡೆನೆ ಕೂತು ಪಕ್ಷದ ನಾಯಕರನ್ನ ತೇಜೋವಧೆ ಮಾಡುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರ್ಯಾಚರಣೆ ಇನ್ನೂ ತೀವ್ರವಾಗಿ ಮುಂದುವರೆದಿದೆ. ಇದನ್ನ ನೋಡಿಯೂ ನೋಡದ ಹಾಗೆ ಹೈಕಮಾಂಡ್ ಯಾಕೆ ಮೌನದಲ್ಲಿ ಕೂತಿದೆ, ಅಥವಾ ಇವರ ಮೇಲೆ ಯಾಕೆ ಆಕ್ಷನ್ ಅನ್ನು ತಗೊಳ್ತಾ ಇಲ್ಲ, ಅಥವಾ ಇವರ ಮಾತಿಗೆ ಬಾಯಿಗೆ ಬೀಗವನ್ನ ಹಾಕುವ ಕನಿಷ್ಠ ಮಟ್ಟದ ಕಾರ್ಯಾಚರಣೆಯನ್ನು ಕೇಂದ್ರ ಯಾಕಾಗಿ ಮಾಡ್ತಾ ಇಲ್ಲ ಅನ್ನೋದು ಈ ರಾಜ್ಯದ ಜನರ, ಅದರಲ್ಲೂ ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಬಹಳ ದೊಡ್ಡ ಆತಂಕ ಮತ್ತು ಪ್ರಶ್ನೆ ಅಂತ ನಾನು ಭಾವಿಸಿದೆ. ಯಾಕೆಂತಂದ್ರೆ ಅವರು ಇವತ್ತು ಇಲ್ಲಿಯವರೆಗೆ ಏನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾರ್ಯಾರ್ದೋ ಹೆಗಲ ಮೇಲೆ ಕೋವಿ ಇಟ್ಟು ಗುಂಡನ್ನ ಹಾರಿಸ್ತಾ ಇದ್ದಂತ ಯತ್ನಾಳ್ ಇವತ್ತು ನೇರವಾಗಿ ವಾಗ್ದಾಳಿಗಳಿದ್ದಾರೆ. ವಿಜಯೇಂದ್ರ ಒಬ್ಬ ಹಲ್ಕ ರಾಜಕಾರಣಿ, ವಿಜಯೇಂದ್ರ ಮತ್ತು ಯಡಿಯೂರಪ್ಪನ ಕುಟುಂಬ ಭ್ರಷ್ಟ ರಾಜಕಾರಣದ ಬಹಳ ಒಂದು ದೊಡ್ಡ ಅಡಗುದಾಣ ಅದು. ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ ವಿಜಯೇಂದ್ರನ ಮತ್ತು ಯಡಿಯೂರಪ್ಪನವರ ಹಗರಣವನ್ನ ಭ್ರಷ್ಟಾಚಾರವನ್ನ ಮೊದಲು ಹೊರಗಡೆ ತೆಗೆಯಿರಿ. ಅವರ ಮೇಲೆ ನೀವು ತನಿಖೆಯ ಬ್ರಹ್ಮಾಸ್ತ್ರವನ್ನ ಬಳಸಿ. ಈ ರೀತಿಯ ಮಾತನಾಡುವ ಮೂಲಕ ಯತ್ನಾಳ್ ಅವರು ಇವತ್ತು ಮತ್ತೆ ವಿಜಯೇಂದ್ರನನ್ನ ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಮೊದಲ ಬಾರಿಗೆ ಮೈತ್ರಿ ರಾಜಕಾರಣದಲ್ಲಿ ಬಿರುಕು ಅನ್ನುವಂಥ ಒಂದು ಮಾತನ್ನ ಮಾಧ್ಯಮದವರು ಮತ್ತು ಕಾಂಗ್ರೆಸ್ನವರು ಆಡುವ ಮಟ್ಟಕ್ಕೆ ಕಳೆದ 3 ದಿನದ ಹಿಂದೆ ಸ್ವತಃ ಕೇಂದ್ರ ಮಂತ್ರಿ, ಜನತಾದಳದ ನಾಯಕ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂಥ ಮಾತನ್ನ ಆಡಿದರು. ತಕ್ಷಣ ಅದಕ್ಕೆ ಕೇಂದ್ರದ ನಾಯಕರು ಅಮಿತ್ ಶಾ ಮತ್ತು ನಡ್ಡಾ ಎಲ್ಲ ಒಳಗೊಂಡು ಅವರೊಟ್ಟಿಗೆ ಮಾತಾಡುವ ಮೂಲಕ, ವಿಜಯೇಂದ್ರನನ್ನು ಕರೆಸಿ ಮಾತಾಡುವ ಮೂಲಕ, ವಿಜಯೇಂದ್ರನ ವಿರೋಧಿಸುವವರಿಗೂ ಮತ್ತು ವಿಜಯೇಂದ್ರನ ಇಡೀ ಕಾರ್ಯಾಚರಣೆಯಲ್ಲಿ ಜನತಾದಳವನ್ನು ದೂರ ಇಟ್ಟಂಥದ್ದು ಮತ್ತು HD ಕುಮಾರಸ್ವಾಮಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಂಥದ್ದು, ಈ ಎಲ್ಲ ಗೊಂದಲಗಳಿಗೆ ಸ್ಪಷ್ಟವಾದ ಮದ್ದನ್ನ ಅರೆದರು. ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಅನ್ನ ತೊಲಗಿಸಲಿಕ್ಕೆ ಪ್ರಾಯಶಃ ಇದಕ್ಕಿಂತ ಒಂದು ಅಪರೂಪದ ಅವಕಾಶ ಇನ್ನೊಮ್ಮೆ ಸಿಗಲಾರದು. ನಮ್ಮ ವೈಯಕ್ತಿಕವಾದಂಥ ಯಾವುದೇ ರಾಜಕೀಯದ ವೈಮನಸ್ಸುಗಳಿದ್ರೂ ಕೂಡ ಜನತಾ ದಳ ಮತ್ತು ಬಿಜೆಪಿ ಒಗ್ಗಟ್ಟಿನಿಂದ ಈ ಒಂದು ಮೈಸೂರು ಚಲೋವನ್ನ ಯಶಸ್ವಿಗೊಳಿಸಿದರೆ ಸಿದ್ದರಾಮಯ್ಯನ ಪದಚ್ಯುತಿ ಗ್ಯಾರಂಟಿ. ಅದರಲ್ಲೂ ಈಗ ಕಾನೂನಾತ್ಮಕವಾದಂಥ ಒಂದು ಹೋರಾಟದ ಎಲ್ಲ ಸಿದ್ಧತೆಗಳು ಹುರಿಗೊಂಡಂತ ಸಂದರ್ಭ, ವಿಧಾನಸೌಧ ಮತ್ತು ರಾಜ್ಯಪಾಲರ ಒಂದು ಕಚೇರಿಯ ಮಧ್ಯೆ ನಡೀತಾ ಇರುವಂತ ಈ ರಾಜಕೀಯದ ಒಂದು ಸಮರ,
ಇದನ್ನ ನಿರ್ಣಾಯಕ ಹಂತಕ್ಕೆ ಕೊಂಡೋಗ್ಬೇಕು ಅಂತಾದ್ರೆ ಈ ಒಂದು ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಲೇಬೇಕು. ಈ ದೇಶದ ಇಡೀದಾದಂಥ 75 ವರ್ಷದ ರಾಜಕೀಯದಲ್ಲಿ ಚಂದ್ರಶೇಖರ್ ಅವರ ಪಾದಯಾತ್ರೆಯಿಂದ ಹಿಡಿದು ಸಿದ್ದು ಮತ್ತು DKಶಿ ಅವರ ಕಾಂಗ್ರೆಸ್ಸಿನ ಬಳ್ಳಾರಿಯ ಪಾದಯಾತ್ರೆಯವರೆಗೂ ಅಥವಾ ಮೇಕೆದಾಟು ಪಾದಯಾತ್ರೆಯವರೆಗೂ ಒಂದು ಪಾದಯಾತ್ರೆಗೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ. ಪಾದಯಾತ್ರೆಯ ನಂತರ ಅಧಿಕಾರದ ಒಂದು ಬದಲಾವಣೆಯ ಮಹಾಪರ್ವ ಪ್ರತಿ ಹಂತದಲ್ಲೂ ಕಂಡಿದೆ. ಹಾಗಾಗಿ ಪಾದಯಾತ್ರೆ ಅನ್ನೋದು ಕೇವಲ ಒಂದು ಪ್ರತಿಭಟನೆ ಯಾತ್ರೆಯಲ್ಲ, ಅದು ಒಂದು ಅಧಿಕಾರದ ಒಂದು ಪರ್ವವನ್ನ ತರುವ ಮತ್ತು ಅಧಿಕಾರ ರಾಜಕಾರಣದ ಸಂಪೂರ್ಣ ಅಡಿಮೇಲುಗೊಳಿಸುವಂತ ಒಂದು ಕಾರ್ಯಕ್ರಮಕ್ಕೆ, ಪಯಣಕ್ಕೆ ಅದು ನಾಂದಿ ಹಾಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಕುತ್ತಿಗೆಗೆ ಬಂದಂತ ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಮತ್ತು ಜನತಾದಳದ ವೈಮನಸ್ಸು ಕಾಂಗ್ರೆಸ್ನವರಿಗೆ ಒಂದು ಆಹಾರವಾಗುವ ಎಲ್ಲಾ ಲಕ್ಷಣಗಳು ಕಂಡಿದ್ವು. ಎಲ್ಲೋ ಒಂದು ಕಡೆ ಪಾದಯಾತ್ರೆಯ ವೈಫಲ್ಯ ಆರಂಭದಲ್ಲೇ ಕಾಣಿಸಿಕೊಳ್ತು. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆಳೆಯಿತು ಅನ್ನುವ ಹಾಗೆ ಈ ಜನತಾದಳದ ಮತ್ತು ಬಿಜೆಪಿಯ ವೈಮನಸ್ಸು ಪಾದಯಾತ್ರೆಯ ವೈಫಲ್ಯ ಅಂತಾನೆ ಕಾಂಗ್ರೆಸ್ ಬಹಳ ಹಿಗ್ಗುವ ಒಂದು ಲಕ್ಷಣ ಕಾಣಿಸ್ಕೊಂಡಿತ್ತು. ಆದರೆ ತಕ್ಷಣ ಎಂಟ್ರಿ ಆದಂತ ಹೈಕಮಾಂಡ್ ಮೈತ್ರಿಯಲ್ಲಿ ಯಾವುದೇ ಬಿರುಕು, ಮೈತ್ರಿಯಲ್ಲಿ ಯಾವುದೇ ವಿರಸು ಕಾಣಿಸಿಕೊಳ್ಳದ ಹಾಗೆ ಒಂದು ನಾಜೂಕಿನ ರಾಜಕಾರಣವನ್ನ ಮಾಡಿ ಕೊನೆಗೂ ಕೆಂಗೇರಿಯ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಆಗುವ ಮೂಲಕ, ಅದ್ಭುತವಾದಂಥ ಉದ್ಘಾಟನಾ ಸಮಾರಂಭ ಏರ್ಪಡುವ ಮೂಲಕ ಸ್ವತಃ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರು, ಕೇಂದ್ರದ ಮಂತ್ರಿಗಳು, ಎಲ್ಲರೂ ಬಿಜೆಪಿ ಮುಖಂಡರು, ಜನತಾದಳದ ಮುಖಂಡರು ಒಗ್ಗಟ್ಟಾಗಿ ಪಾದಯಾತ್ರೆಯನ್ನು ಆರಂಭಿಸುವ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಿಜವಾದಂತ ಒಂದು ಪಂಥಾಹ್ವಾನವನ್ನು ನೀಡಿದ್ದಾರೆ. ಆದರೆ ಈ ಕರ್ನಾಟಕದ ಇಡೀ ರಾಜಕೀಯದಲ್ಲಿ ಇವತ್ತು ಬಿಜೆಪಿ, ಜನತಾದಳ ಮತ್ತು ಕಾಂಗ್ರೆಸ್ಸಿನ ಈ ಒಂದು ಟ್ರಯಾಂಗಲ್ ಸ್ಟೋರಿಯಲ್ಲಿ ವಿಲನ್ ಯಾರು, ಮೀರ್ಸಾದಕ್ ಯಾರು, ಪಕ್ಷದ ಒಳಗಡೆನೇ ಕೂತು ಪಕ್ಷವನ್ನ ಅಭದ್ರಗೊಳಿಸುವ, ನಾಯಕತ್ವವನ್ನು ಅಭದ್ರಗೊಳಿಸುವ, ನಾಯಕತ್ವವನ್ನು ಪ್ರಶ್ನಿಸುವ ಉಡಾಳಗಿರಿಯನ್ನ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಇದು ನಮ್ಮ ಮಾತಲ್ಲ, ಜನಸಾಮಾನ್ಯರ ಲೆವೆಲ್ ಅಲ್ಲಿ ನಡೀತಾ ಇರುವಂತ ಮಾತು. ಮತ್ತು ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾರಣ ಯಾರು? ವಿಜೇಂದ್ರ. ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು. ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ನಿನ್ನೆ DK ಶಿವಕುಮಾರ್ ಸ್ವಾಮಿ ಏನು DK ಶಿವಕುಮಾರ್ ಏಕವಚನದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ. ಇವೆಲ್ಲ ಸುಮ್ಮನೆ ನಾಟಕೀಯ. ನೀವು ನನಗೆ ಬೈದಿ ಸರ, ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈತಾರೆ. ಅವ್ರು ದೊಡ್ಡವರು, ಹಿರಿಯರು, ನಾ ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು. ಅಡ್ಜಸ್ಟ್ಮೆಂಟ್ DK ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸುಮ್ಮನೆ ನಾಟಕೀಯ ಇದು ಐತಿ. ತನಿಖೆ ಎಲ್ಲ ಆಗಬೇಕು. ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ. HK ಪಾಟೀಲ್ರು, ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ. ಎಷ್ಟು ಬಡವರ ರೊಕ್ಕ ತಿಂದಾರ, ಮಾಸ್ಕ್ದಾಗ ಎಷ್ಟು ತಿಂದಾರೆ ಎಲ್ಲನೂ ತನಿಖೆ ಆಗಿ ಹೋಗಿ ಅಲ್ಲಿ ಅರ್ಧ ತಾಸುಗಟ್ಟಲೆ DK ಶಿವಕುಮಾರ್ ಹಲ್ಟಿ ಹೊಡಿತಾರೆ. ಅವನು ತಕ್ಷಣ ಮಂಜೂರಿಸಿದೆ ಅಂಥೇಳಿ DK ಶಿವಕುಮಾರ್ ಸಹಿ ಮಾಡ್ತಾರೆ. ನಿನ್ನೆ ಎದ್ರೆ DK ಶಿವಕುಮಾರ್ ಹೇಳ್ತಾರೆ ಇವರಪ್ಪನ ಇದು ಐತಿ, ಇವ್ರು ಅದನ್ನು ತೆಗಿದ್ದೆ ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲನೂ ತೆಗೀರಿ. ರಾಜ್ಯದ ಜನರು ಕೊಡ್ತಾಯಿಲ್ಲ. ನೀವಿಬ್ಬರು ಭ್ರಷ್ಟರಿದ್ದೀರಿ. ವಿಜೇಂದ್ರನು ಭ್ರಷ್ಟದಾನ, DK ಶಿವಕುಮಾರ್ ಭ್ರಷ್ಟದ. ಅದನ್ನು ಬಿಡ್ತಾರೆ. ಇದು ಮೈಸೂರು ಹಗರಣ ಅಂತಾರೆ. ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ. ಇವರು ಒಬ್ಬ ಶಿಷ್ಯ ಇದ್ದ ರಾಜೀವ್ ಅಂತೇಳಿ, ಅವ ಯಾಕೆ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ. ಇವಕ್ಕೆಲ್ಲ ಉತ್ತರ ಹೇಳಿ ಇವರು ಪಾದಯಾತ್ರೆ ನೇತೃತ್ವ ತಗೊಳ್ಳಿ. ಹಾಗಾದ್ರೆ ಯತ್ನಾಳ್ ಸತ್ಯವನ್ನ ಹೇಳ್ತಾ ಇಲ್ವೇ? ಸತ್ಯವನ್ನ ಪಾಕ್ಷಿಕವಾಗಿ, ಆಂಶಿಕವಾಗಿ ಅವರು ನುಡಿತಾ ಇದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಅದರ ಡೌಟೇ ಇಲ್ಲ. ಆದ್ರೆ ನುಡಿಯಬೇಕಾದಂತ ವೇದಿಕೆಯಲ್ಲಿ ನುಡಿತಾ ಇಲ್ಲ, ನುಡಿಯಬೇಕಾದಂತ ರೀತಿಯಲ್ಲಿ ನುಡಿತಾ ಇಲ್ಲ, ನುಡಿಯಬೇಕಾದಂತ ಸಂದರ್ಭದಲ್ಲಿ ನುಡಿತಾ ಇಲ್ಲ ಅನ್ನೋದು ಆಕ್ಷೇಪ. ಇವತ್ತಿನ ಈ ಒಂದು ನಿರ್ಣಾಯಕವಾದಂತ ಪಾದಯಾತ್ರೆ
ಅಧಿಕಾರದ ಒಂದು ಮದದಲ್ಲಿ, ಸೊಕ್ಕಿನಲ್ಲಿ, ದರ್ಪದಲ್ಲಿ ನಾವು ಏನು ಮಾಡಿದರೂ ನಡೆಯುತ್ತದೆ ಅನ್ನುವಂಥ ಒಂದು ಧಿಮಾಕಿನಲ್ಲಿ ಕಾಂಗ್ರೆಸ್ ಸರ್ಕಾರ 1.25 ವರ್ಷ ಏನೋ ನಡೆದು ಬಂದಿದೆ. ದೇ ಆರ್ ಅವರ್ ಬ್ರದರ್ಸ್ ಅಂತ ಮುಸ್ಲಿಮರನ್ನ ಓಲೈಸುವಂತ ಒಂದು ರಾಜಕಾರಣವನ್ನು ಏನ್ ಮಾಡ್ತಾ ಇದೆ, ಹಿಂದೂಗಳ ಮೇಲೆ ಇನ್ನಿಲ್ಲದ ಪ್ರಹಾರವನ್ನ ಹೇಗೆ ಮಾಡ್ತಾ ಇದೆ, ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರದ ಜೊತೆಗೇನೆ ಅಗದಷ್ಟು ಬಗದಷ್ಟು ಬೇರೆ ಬೇರೆ ನಿಗಮದ ಬೇರೆ ಬೇರೆ ರೀತಿಯ ಒಂದು ವರ್ಗಾವಣೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ನಡೆಯುತ್ತದೆ ಅನ್ನೋದಕ್ಕೆ ಪೊಲೀಸ್ ಅಧಿಕಾರಿಯ ಒಂದು ಸಂಶಯಾಸ್ಪದವಾದಂತ ಸಾವು ಇವತ್ತು ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಆ ವಿವಾದವೂ ಭುಗಿಲೇಳ್ತಾ ಇದೆ. ಅದಕ್ಕೂ ಹೊಸ ಹೊಸ ರೀತಿಯ ಒಂದು ಆಯಾಮಗಳು ಹುಟ್ಟುಕೊಳ್ತಾ ಇದೆ. ಹಾಗೆಯೇ DKಶಿ ಮತ್ತು ಸಿದ್ದು ಅವರ ಅಧಿಕಾರದ ಒಂದು ಹೊಯ್ದಾಟದಲ್ಲಿ ಕಾಂಗ್ರೆಸ್ಸಿನ ಒಳಗಡೆನೆ ಈ ಮೂಢ ಹಗರಣವನ್ನ, ವಾಲ್ಮೀಕಿ ಹಗರಣವನ್ನ ಇನ್ನಷ್ಟು ಅದನ್ನು ಉಜ್ವಲಗೊಳಿಸುವ, ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ ಅನ್ನೋದರ ಬಗ್ಗೂ ಕೆಲವು ದಾಖಲಾರ್ಹವಾದಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಯತ್ನಾಳು ಅದನ್ನೇ ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದೇ ವಿಜಯೇಂದ್ರ ಅವರು ಸಿದ್ದು ಅವರೊಟ್ಟಿಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ರು. ಈಗ DKಶಿ ಅವರನ್ನ ಮುಖ್ಯಮಂತ್ರಿ ಆಗಿಸುವ ನೆಲೆಯಲ್ಲಿ ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ಧರಣಿಯನ್ನು ಈಗ ಮೊನ್ನೆ ವಾಲ್ಮೀಕಿ ಮತ್ತು ಮೂಢ ಹಗರಣದ ವಿಷಯದಲ್ಲಿ ಬಹಿರಂಗವಾದಂತಹ ಒಂದು ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವಕಾಶ ಕೊಡದೇ ಇದ್ದಾಗ ಬಾವಿಗಿಳಿದು ಧರಣಿಯನ್ನೇನು ಮಾಡಿದ್ರು ಅಹೋರಾತ್ರಿ. ಆ ಧರಣಿ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಂದು ಒಳಮರ್ಮದ ಸಂಕೇತ ಅನ್ನುವಂಥ ಒಂದು ಭಯಾನಕವಾದ ಮಾತನ್ನು ಸ್ವತಃ ಬಿಜೆಪಿಯ ಮುಖಂಡನಾಗಿ ಬಸವನಗೌಡ ಪಾಟೀಲ್ ಅವರು ಹೇಳಿದ್ದು ಇದು ತುಂಬಾ ತುಂಬಾ ಡೇಂಜರಸ್ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಅವ್ರು ಹೇಳ್ತಾರೆ, ನೀವು ಬಿಲ್ ಪಾಸ್ ಮಾಡ್ಕೊಳ್ಳಿ, ನಾವು ಧರಣಿ ಮಾಡ್ತೇವೆ ಅನ್ನುವಂಥ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ DKಶಿ ಅವರೊಟ್ಟಿಗೆ ಮಾಡಿದಂತ ವಿಜಯೇಂದ್ರ ಉದ್ದೇಶಪೂರ್ವಕವಾಗಿ ಧರಣಿಯನ್ನ ಮಾಡಿದ್ರು. ಅವರು ಬೆಳಗ್ಗೆ ಆದ್ರೆ ಸಿದ್ದರಾಮಯ್ಯನ ಮನೆಯಲ್ಲಿ ಇರ್ತಾರೆ, ರಾತ್ರಿ ಆದ್ರೆ ಅವರು DKಶಿ ಮನೆಯಲ್ಲಿ ಪಾರ್ಟಿ ಮಾಡಿಕೊಂಡು ಅವರೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಇದರ ಮಧ್ಯೆ ಈಗ DKಶಿ ಅವರು ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರನ ಬಗ್ಗೆ, ಕುಮಾರಸ್ವಾಮಿ ಅವರ ಬಗ್ಗೆ ಏನು ರಣಭಯಂಕರವಾಗಿ ಮಾತಾಡಿದ್ರು ಅಂತ ವರದಿಯಾಗಿದೆ. ಅವೆಲ್ಲವೂ ಸುಳ್ಳು, ಅದೆಲ್ಲವೂ ಪ್ರೀ ಪ್ಲಾನ್ಡ್. ನಾನು ಹೊಡೆದಂಗ್ ಮಾಡ್ತೇನೆ, ನೀನು ಅತ್ತಂಗ್ ಮಾಡು ಅನ್ನುವಂತ ವಿಜಯೇಂದ್ರ ಅವರ ಹಲ್ಕಾ ರಾಜಕಾರಣದ, ಭ್ರಷ್ಟಾಚಾರ ರಾಜಕಾರಣದ ಒಂದು ಎಲ್ಲ ಲಕ್ಷಣಗಳಿದು. ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ ವಿಜಯೇಂದ್ರನ ಮೇಲೆ, ಯಡಿಯೂರಪ್ಪನವರ ಮೇಲೆ ಸಂಪೂರ್ಣವಾಗಿ ನೀವು ತನಿಖೆಗೆ ಆದೇಶ ಮಾಡಿ ಅನ್ನುವಂತ ಮಾತನ್ನ ಸ್ವತಃ ಯತ್ನಾಳ್ ಹೇಳ್ತಾರೆ. ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ಇವತ್ತು ಹೇಳ್ತಾರೆ, ಇವತ್ತು ಕರ್ನಾಟಕದಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಂತ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಗ್ತಾ ಇರೋದು ಕಾಂಗ್ರೆಸ್ನಿಂದಲ್ಲ, ಈ ಅಪ್ಪ ಮಕ್ಕಳಿಂದ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಅವರ ಮೇಲೆ ನೀವು ಕ್ರಮವನ್ನ ತೆಗೆದುಕೊಳ್ಳಿ. ನಿಮಗೆ ಈಗ ದ್ರೋಹ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಈ ಮೂಢ ಹಗರಣ ಅಥವಾ ವಾಲ್ಮೀಕಿ ಹಗರಣವನ್ನ ಹುಟ್ಟು ಹಾಕಿದ್ದೇ ನಿಮ್ಮ ಕಾಂಗ್ರೆಸ್ಸಿಗರು. ಆ ಕಾಂಗ್ರೆಸ್ಸಿಗರು ಯಾರೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂದ್ರೆ ವಿಜಯೇಂದ್ರನೊಟ್ಟಿಗೆ ಶಾಮೀಲಾಗಿದ್ದಾರೆ. ಅದರಲ್ಲೂ ಡಿಕೆಶಿಗೆ ಈಗ ಮುಖ್ಯಮಂತ್ರಿ ಆಗಬೇಕು. ಈಗ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನಗೆ ಸಹಕಾರ ಮಾಡಿ, ಮುಂದಿನ 28ರ ಚುನಾವಣೆಯಲ್ಲಿ ನಾನು ನಿಮಗೆ ಸಹಕಾರ ಮಾಡ್ತೇನೆ ಅನ್ನುವಂತ ಒಂದು ಒಪ್ಪಂದ DKಶಿ ಮತ್ತು ವಿಜಯೇಂದ್ರನ ಮಧ್ಯೆ ಆಗಿದೆ. ಹಾಗಾಗಿ ನೀವು ಅವತ್ತು ಶಿಕಾರಿಪುರದಲ್ಲಿ ವೀಕ್ ಕ್ಯಾಂಡಿಡೇಟ್ ಅನ್ನು ಹಾಕುವ ಮೂಲಕ ವಿಜಯೇಂದ್ರನ ಗೆಲುವಿಗೆ ಹೇಗೆ ಸಹಕರಿಸಿದ್ರಿ ಸಿದ್ದರಾಮಯ್ಯನವರೇ, ವರುಣದಲ್ಲಿ ಅಲ್ಲಿ ಸ್ವತಃ ಬಿಜೆಪಿಯ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಗ್ಯಾಂಗು ಸೋಮಣ್ಣನ ಸೋಲಿಗೆ ಮತ್ತು ನಿಮ್ಮ ಗೆಲುವಿಗೆ ಹೇಗೆ ಟೊಂಕ ಕಟ್ಟಿತ್ತು, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ದಂತ ಸತ್ಯ ಏನೂ ಅಲ್ಲ. ನೀವು ಅವರಿಗೆ ಪಾರಸ್ಪರಿಕವಾಗಿ ಉಪಕಾರವನ್ನ ಮಾಡಿದ್ರಿ, ಉಪಕೃತರಾದ್ರು. ಆದ್ರೆ ನಿಮಗೀಗ ದ್ರೋಹ ಮಾಡಿದರೆ, ಅವರೀಗ DKಶಿ ಬಣವನ್ನ ಸೇರಿದ್ದಾರೆ. ನಿಮಗೀಗ ತಾಕತ್ತಿದ್ರೆ, ದಮ್ಮಿದ್ರೆ ವಿಜಯೇಂದ್ರನ ಮೇಲೆ ತನಿಖೆ ಮಾಡಿ, ಯಡಿಯೂರಪ್ಪನವ್ರ ಮೇಲೆ ತನಿಖೆ ಮಾಡಿ. ಭ್ರಷ್ಟಾಚಾರದ ಮಹಾ ಹಗರಣಗಳೇ ಅಲ್ಲಿದೆ, ನಾನು ಈಗಾಗಲೇ ಅದನ್ನು ಹೇಳಿದ್ದೇನೆ ಅನ್ನುವಂಥ ಒಂದು ಪೊಲಿಟಿಕಲ್ ವಾರ್ ಅನ್ನ
ಇವತ್ತು ಅತ್ಯಂತ ಬಹಿರಂಗವಾಗಿ ಯತ್ನಾಳ್ ಮಾಡಿದ್ದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ನನಗನ್ಸೋದು, ಈ ಯತ್ನಾಳ್ ಅವರು ಯಾಕಾಗಿ ಹೀಗೆ ವರ್ತಿಸ್ತಾ ಇದ್ದಾರೆ, ಯಾವ ಧೈರ್ಯದಲ್ಲಿ ವರ್ತಿಸ್ತಾ ಇದ್ದಾರೆ, ಆ ಒಟ್ಟು ವರ್ತನೆಯ ಮರ್ಮ ಏನು? ಇಷ್ಟು ಪಕ್ಷ ವಿರೋಧಿಯಾಗಿ, ನಾಯಕತ್ವದ ವಿರೋಧಿಯಾಗಿ, ನಿರ್ಣಾಯಕವಾದಂಥ ಅಧಿಕಾರ ಬದಲಾವಣೆಯ ಪರ್ವಕಾಲದಲ್ಲಿ ಇವತ್ತು ನಡೀತಾ ಇರುವಂತ ಈ ಪಾದಯಾತ್ರೆಯಲ್ಲೂ ಕೂಡ ಪಕ್ಷದ ಒಳಗಡೆನೆ ಕೂತ್ಕೊಂಡು ಪಕ್ಷದ ಹಿರಿಯ ನಾಯಕ ಅನ್ನುವಂಥ ನೆಲೆಯಲ್ಲಿ ಮುಖ್ಯಮಂತ್ರಿಯ ಒಂದು ಉಮೇದುವಾರ, ಪ್ರತಿಪಕ್ಷ ನಾಯಕದ ಉಮೇದುವಾರ, ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಂತ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಪಕ್ಷದ್ರೋಹದ ಮಾತನ್ನ ಈ ಲೆವೆಲ್ಗೆ ಆಡ್ತಾರೆ ಅಂತಾದ್ರೆ ಅವರನ್ನ ಯಾಕೆ ಉಚ್ಚಾಟಿಸುತ್ತಾ ಇಲ್ಲ? ಅದನ್ನು ಯತ್ನಾಳ್ ಹೇಳ್ತಾರೆ, ನಾನು ಪಕ್ಷ ವಿರೋಧಿ ಮಾತಾಡ್ತಾ ಇದ್ದೇನೆ ಅನ್ನೋದು ನಿಮಗೆ ಕನ್ಫರ್ಮ್ ಆದ್ರೆ, ನಿಮಗೆ ತಾಕತ್ತಿದ್ರೆ ನನ್ನನ್ನು ಉಚ್ಚಾಟಿಸಿ, ನಾನು ಬಿಜೆಪಿ ಮತ್ತು ಈ ಯಡಿಯೂರಪ್ಪ ಮತ್ತು ಅಪ್ಪ ಮಕ್ಕಳ ಈ ರಾಜಕೀಯ ಭ್ರಷ್ಟಾಚಾರವನ್ನ ಜನರ ಎದುರಿಡುವ ಕೆಲಸವನ್ನ ಮಾಡ್ತೇನೆ ಅನ್ನುವಂತ ಪಂಥಾಹ್ವಾನವನ್ನು ನೀಡಿದ್ದಾರೆ. ಡಿ.ಕೆ.ಶಿ ಅವರು ಹೇಳುವ ಪ್ರಕಾರ ಆ ಯತ್ನಾಳರ ಮಾತಿಗೆ ಯಾರೇ ಬೆಲೆ ಕೊಡ್ತಾರೆ? ಅವರ ಮಾತಿಗೆ ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ, ಶಕ್ತಿಯೂ ಇಲ್ಲ, ಒಟ್ರಾಸಿ ಮಾತಾಡ್ತಾರೆ ಅವರು ಅನ್ನುವಂತ ಒಂದು ಉಡಾಫೆಯನ್ನ ಮಾತಾಡ್ತಾರೆ. ಇದೇ ಉಡಾಫೆಯಲ್ಲೇ ಬಹುತೇಕವಾಗಿ ಹೈಕಮಾಂಡ್ನಿಂದ ಹಿಡಿದು ಬಿಜೆಪಿಯಿಂದ ಹಿಡಿದು ವಿಜಯೇಂದ್ರ ಅವರು ಹಿರಿಯರು, ಅವ್ರ ಮಾತು ನಾವೇನೋಣ ಮಾತಾಡ್ಲಿ ಬಿಡಿ ಅನ್ನುವಂತ ಈ ಉಪೇಕ್ಷೆಯ ಒಂದು ವಾತಾವರಣವೇ ಅವರು ಸುತ್ತ ಒಂದು ಆವರಣವನ್ನ ಕಟ್ಟಿದೆ. ಆದ್ರಿಂದಲೇ ಅವರು ಬಿಜೆಪಿಯವರ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ನವ್ರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡಿದ್ರು ಬಿಜೆಪಿಯವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇದು ಒಂದಿದೆ. ಆದ್ರೆ ಸ್ವತಃ ಯಡಿಯೂರಪ್ಪನವ್ರ ಮೇಲೆ, ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರನ ಮೇಲೆ, ಅಶೋಕ್ ಅವರ ಮೇಲೆ, ಹೀಗೆ ಸಿಕ್ಕವರ ಮೇಲೆ ಬಾಯಿಗೆ ಬಂದ ಹಾಗೆ ಕಾಂಗ್ರೆಸ್ಸಿಗೆ ಒಂದು ಬ್ರಹ್ಮಾಸ್ತ್ರ ಆಗುವ ರೀತಿಯಲ್ಲಿ ಇವತ್ತು ಅವರು ಮಾತಾಡುವ ರೀತಿ ಹೇಗಿತ್ತು ಯತ್ನಾಳ್ ಅವ್ರದ್ದು ಅಂದ್ರೆ, ಇಡೀ ಮೂಡ ಹಗರಣವನ್ನೇ ಡಿ.ಕೆ.ಶಿಯ ಗ್ಯಾಂಗು ಹುಟ್ಟು ಹಾಕಿದ್ದು, ಅದಕ್ಕೆ ವಿಜಯೇಂದ್ರ ಪುಷ್ಟಿಯನ್ನ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನೀ ನನಗಿದ್ದರೆ ನಾನು ನಿನಗೆ ಅನ್ನುವ ಪಾಲಿಟಿಕ್ಸ್ ಅವ್ರದ್ದು. ನಿಜವಾಗೂ ಹೈಕಮಾಂಡ್ಗೆ ತಾಕತ್ತಿದೆ ಅಂತಾದ್ರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಉಚ್ಚಾಟಿಸಬೇಕು ಅಂತ ಅವರು ಆಹ್ವಾನವನ್ನ ಕೊಡ್ತಾರೆ. ಅದರ ಜೊತೆಗೆ ಯಡಿಯೂರಪ್ಪ, ವಿಜಯೇಂದ್ರ, ಡಿ.ಕೆ.ಶಿ ಅವರೊಟ್ಟಿಗೆ ಸೇರ್ಕೊಂಡು ಪ್ರತಿ ದಿನ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಪಕ್ಷದ್ರೋಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯತ್ನಾಳ್ ಮಾಡ್ತಾ ಇರುವಂತದ್ದು ಏನು? ಇದು ಪಕ್ಷದ್ರೋಹ ಅಲ್ವೇ? ಪಕ್ಷದಲ್ಲಿ ನಾಯಕತ್ವವನ್ನ ನಿರ್ಣಯಿಸುವಂತ ಆತ್ಯಂತಿಕ ನೆಲೆ ಯಾವುದು? ಹೈಕಮಾಂಡ್. ಹೈಕಮಾಂಡ್ ಒಂದು ಹಂತದಲ್ಲಿ ಇಂಥವ್ರ ಅಧ್ಯಕ್ಷರು, ಇಂಥವ್ರ ಉಪಾಧ್ಯಕ್ಷರು ಅಂತ ಮಾಡಿದ ಮೇಲೆ ನೀವು ಅದನ್ನು ಒಪ್ಪಿತಿರೋ ಬಿಡ್ತಿರೋ ಪಕ್ಷದ ಶಿಸ್ತು, ನೀವು ಅದನ್ನು ಒಪ್ಪತಕ್ಕದ್ದು. ಆದರೆ ಯಾವುದೇ ಹಂಗಿಲ್ಲದೆ, ಯಾವುದೇ ಹರಿ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಗೂಳಿಗಳ ಹಾಗೆ ಮತ್ತೇರಿದ ಮದದ ಆನೆಯ ತರ ವರ್ತಿಸುವ ಈ ಯತ್ನಾಳ್ ಅವರಿಗೆ ನೀವು ಯಾಕೆ ಮೂಗುದಾಣ ಹಾಕ್ತಾ ಇಲ್ಲ? ನೀವು ಅವರನ್ನ ಯಾಕೆ ತಹಬಂದಿಗೆ ತರ್ತಾ ಇಲ್ಲ? ಇದೇ ರೀತಿ ಮುಂದುವರೆದ್ರೆ ಏನಾಗ್ತಾ ಇದೆ? ಇಡೀದಾದಂಥ ಭ್ರಷ್ಟಾಚಾರದ ಒಂದು ಪ್ರಕರಣವನ್ನು ಇಟ್ಕೊಂಡು ಇವತ್ತು ಪಾದಯಾತ್ರೆಯನ್ನ ಏನು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜನತಾದಳ, ಅದು ಇವತ್ತು ನಿರ್ಣಾಯಕವಾದಂಥ ಒಂದು ಪಾದಯಾತ್ರೆಯ ಒಂದು ನೆಲೆಗೆ ಮುಟ್ಟುವ ಲಕ್ಷಣಗಳು ಕಾಣ್ತಾ ಇದೆ. ಅದು ಸಂಪೂರ್ಣವಾಗಿ ಈ ಯತ್ನಾಳ್ ಅವರ ಈ ರೀತಿಯ ಬಾಂಬ್ನಿಂದ ಅದು ವಿಚಲಿತಗೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಶಕ್ತಿಹೀನ ಆಗ್ಲಿಕ್ಕೆ ಸಾಧ್ಯ ಇಲ್ವೇ? ಬೇರೆಯದೇ ಒಂದು ಚರ್ಚೆ ಆರಂಭ ಆಗ್ಲಿಕ್ಕೆ ಸಾಧ್ಯ ಇಲ್ವೇ? ಈ ಮನೆ ಮುರುಕ ಕೆಲಸವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದಿಲ್ವೇ? ಅಥವಾ ಹೈಕಮಾಂಡಿನ ಒಳಮರ್ಮ ಒಂದರ ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರನನ್ನು ಕೂಡ ಪುಸಲಾಯಿಸುವುದು, ಅವರ ನೇತೃತ್ವವನ್ನು ಮಾನ್ಯ ಮಾಡ್ತಾ ಎಲ್ಲೋ ಒಂದು ಕಡೆ ಅವರಿಗೊಂದು ಸೊಂಟಕ್ಕೆ ಹಗ್ಗ ಹಾಕಿ ಈ ಮಂಗನ ಕುಣಿಸುವ ಕೆಲಸವನ್ನ ಯತ್ನಾಳ್ ಅವರಿಗೆ ಹೈಕಮಾಂಡೇ ನೀಡಿದೆಯೇ? ಇದು ಯಾವ ಜಾತಿಯ ರಾಜಕಾರಣ ಹಾಗಾದರೆ? ಅಥವಾ ಹೈಕಮಾಂಡಿನ ಒಟ್ಟು ವರ್ತನೆಯ ಹಿಂದಿರುವ ಮರ್ಮ ಏನು? ಯಾಕೆ ಅಂತಂದ್ರೆ ಇವತ್ತು ಯತ್ನಾಳ್ ಹಾಕಿದ ಬಾಂಬಿನ ತೀವ್ರತೆ ಯಾವ ಮಟ್ಟದಲ್ಲಿದೆ ಅಂತಂದ್ರೆ, ಕಾಂಗ್ರೆಸ್ಸಿಗರು ಇದನ್ನ ಮಾತಾಡಬೇಕಾಗಿತ್ತು. ಆ ಮಾತುಗಳನ್ನೆಲ್ಲವನ್ನೂ ಯತ್ನಾಳ್ ಆಡ್ತಾ ಇದ್ದಾರೆ. ಮೂಡ ಹಗರಣವೇ ಕಾಂಗ್ರೆಸ್ಸಿನ
DKC ಅವರ ಒಂದು ಕ್ರಿಯೇಷನ್ ಅದು. ತಾನು ಅಧಿಕಾರಕ್ಕೆ ಬರಲಿಕ್ಕೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಬಳಸಿಕೊಂಡು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತ ಒಂದು ಕಾರ್ಯಾಚರಣೆ ಇದು ಅನ್ನುವ ಮೂಲಕ ಮೂಡಾದ ಭ್ರಷ್ಟಾಚಾರವನ್ನೇ ಸಂಪೂರ್ಣವಾಗಿ ಟುಸ್ಪಟಾಕಿ ಮಾಡುವಂತ ಕೆಲಸವನ್ನ ಯತ್ನಾಳ್ ಮಾಡ್ತಾ ಇಲ್ವೇ? ಈ ಹಗರಣವನ್ನ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ರಾಜಕಾರಣದ ಈ ಹಣೆಬರದ ಒಂದು ಮಾತುಗಳು, ಈ ವೈರುಧ್ಯ ಅಧಿಕಾರದ ಸ್ಥಿತ್ಯಂತರಕ್ಕೆ ಕಾರಣವಾಗುವಂತ ಒಂದು ಸಾಂದರ್ಭಿಕತೆಯಲ್ಲಿ ಪಕ್ಷವನ್ನೇ, ಆ ಪಕ್ಷದ ಧ್ವನಿಯನ್ನೇ, ಪಕ್ಷದ ಹೋರಾಟವನ್ನೇ ಕರ್ಬ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ, ಬದಲಾಗಿ ಯತ್ನಾಳ್ ಮಾಡ್ತಾ ಇದ್ದಾರೆ. ಇದು ದುರಂತ. ಯತ್ನಾಳ್ ಅವರಿಗೆ ತನ್ನ ಮಾತಿನ ಪರಿಣಾಮದ ಮತ್ತು ಅದರ ಆತ್ಯಂತಿಕವಾದಂಥ ಒಂದು ದುಷ್ಪರಿಣಾಮದ ಎರಡೂ ಅದು ಅವರಿಗೆ ಅದರ ಅಂದಾಜ ಇದ್ದಾಗಿಲ್ಲ. ನಾನು ಭ್ರಷ್ಟಾಚಾರದ ವಿರೋಧಿ, ಅದು ಪಕ್ಷದ್ದೇ ಆಗಲಿ ವಿರೋಧ ಪಕ್ಷದ್ದೇ ಆಗಲಿ. ಹೌದು, ನಿಮ್ಗೆ ಅಷ್ಟಿದ್ರೆ ಯತ್ನಾಳ್ ಅವರೇ, ಪಕ್ಷವನ್ನ ಹೈಕಮಾಂಡು ನಿಮ್ಮನ್ನು ಗ್ರಹಿಸಿ ಪಕ್ಷ ವಿರೋಧಿ ಅಂತ ತೀರ್ಮಾನ ಮಾಡಿ ಹೊರದಬ್ಬುವವರೆಗೆ ಕಾಯ್ತಾ ಇದ್ದೀರಿ. ಹೊರದಬ್ಬಲಿಕ್ಕೆ ಅಥವಾ ದಬ್ಬಿದಾಗ ಮಾತ್ರ ನನಗೊಂದು ಅನುಕಂಪದ ಅಲೆ ಸೃಷ್ಟಿ ಆಗತ್ತೆ, ಆವಾಗ ನಾನು ರಾಜ್ಯಾದ್ಯಂತ ತಿರುಗಾಡಬಹುದು, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವ ರೀತಿಯಲ್ಲಿ ನಾನು ಬಿಜೆಪಿಗೆ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ನಿಲ್ಲಬಹುದು ಅಂತ ಏನಾದರೂ ಕನಸು ಕಾಣ್ತಾ ಇದ್ದೀರಿ. ಒಂದು ನೆನಪಿಡಿ ಯತ್ನಾಳ್ ಅವರೇ, ಇಂಥ ರಾಜಕೀಯದ ವಿಪ್ಲವವನ್ನ ವೈಯಕ್ತಿಕವಾಗಿ ನಿಮ್ಮ ಹಾಗೇನೆ ಪಕ್ಷದ ಒಳಗಡೆ ಇದ್ದು ನಾನು ಮಹಾಸಾಚ ಅನ್ನುವ ರೀತಿಯಲ್ಲಿ ಮಾತಾಡಿದಂಥ ಕಲಿಗಳನ್ನ ನಾವು ನೋಡಿದ್ದೇವೆ. ಪಕ್ಷದ ಒಳಗಡೆ ಇದ್ದಾಗ ಇಂಥ ಮಾತುಗಳಿಗೆ ಸಿಗುವಂತ ಚಪ್ಪಾಳೆ ನೀವು ಪಕ್ಷದ ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿ ವೈಯಕ್ತಿಕವಾಗಿ ಜನರ ಎದುರು ಹೋದಾಗ ಆ ಚಪ್ಪಾಳೆ ಸಿಗುವುದು ಬಹಳ ಅಪರೂಪ. ಅದು ನಿಮಗೆ ಗೊತ್ತಿದೆ. ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನೋ ಹಾಗೆ ಒಳಗಿದ್ದುಕೊಂಡೇ ನಾನು ಕನ್ನ ಕೊರಿತೇನೆ, ಒಳಗಿದ್ದುಕೊಂಡೇ ಸ್ಕ್ರೂ ಡ್ರೈವರ್ ಹಾಕಿ ಯಡಿಯೂರಪ್ಪನವರ ಕುಟುಂಬವನ್ನ ನಾನು ಬೀದಿಗೆ ತರ್ತೇನೆ ಅನ್ನುವಂಥ ಒಂದು ಚಾಕಚಕ್ಯತೆ, ಶಾಣ್ಯ ರಾಜಕಾರಣ ನಿಮ್ಮದು ಅನ್ನೋದಕ್ಕೆ ಬೇರೆ ಸಾಕ್ಷಿಗಳು ಬೇಕಾಗಿಲ್ಲ. ನಿಮಗೆ ದಮ್ಮಿದ್ರೆ, ನಿಮಗಂತ ಎದೆಕಾರಿಕೆ ಇದ್ರೆ ಬಿಜೆಪಿಯಿಂದ ಹೊರಗೆ ಬನ್ನಿ, ಜನರ ಮಧ್ಯೆ ನಿಲ್ಲಿ, ಸತ್ಯವನ್ನ ಏನಿದೆಯೋ ಅದನ್ನು ಹೇಳಿ, ನೋಡೋಣ ಅದರ ಪರಿಣಾಮ ಏನಾಗುತ್ತೆ ಅಂತ. ಯಾಕೆಂತಂದ್ರೆ ಪಕ್ಷದ ಚೌಕಟ್ಟಿನೊಳಗೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ಅಲ್ಲಿ ನಿಮಗೆ ಸಿಗುವ ಬೆಲೆ 3 ಕಾಸಿಗೂ ಕಡಿಮೆ. ಸಾಮಾನ್ಯ ಕೂಡ ನಿಮ್ಮ ವರ್ತನೆಯನ್ನ, ನೀವು ಆಡುವ ಮಾತು ಸತ್ಯವೇ ಇರಬಹುದು, ಆದರೆ ನಿಮ್ಮ ಮಾತಿನ ನೆಲೆ ಇದೆಯಲ್ಲ, ನೀವು ಯಾವ ನೆಲೆಯಲ್ಲಿ ನಿಂತು ಯಾವ ಸಂದರ್ಭದಲ್ಲಿ ಇವತ್ತು ಮಾತಾಡ್ತಾ ಇದ್ದೀರಿ. ಇಡೀ ಕಾಂಗ್ರೆಸ್ಸಿನ ಕೂಟ ಬಹುಮತ ಇದೆ, ಅದರಲ್ಲೂ 136 ಸೀಟ್ ಇದೆ ಅನ್ನುವಂಥ ದುರಂಕಾರದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ವರ್ತಿಸ್ತಾ ಇದೆ. ಖಜಾನೆಯನ್ನ ದಿವಾಳಿ ಮಾಡಿದೆ, ಹಿಂದೂಗಳನ್ನ ಮೆಟ್ಟುವ ಕೆಲಸ ನಡೀತಾ ಇದೆ. ಇದೇ ಮಾಂಸದ ದಂಗಲಲ್ಲಿ ಅಬ್ದುಲ್ ರಜಾಕನ ಮೇಲೆ FIR ಹಾಕಿ ಅವನನ್ನು ಒಳಗೆ ದಬ್ಬಬೇಕಾಗಿತ್ತು. ಅದನ್ನು ಪ್ರಶ್ನಿಸಿದ್ದಕ್ಕೆ ಪುನೀತ್ ಕೆರೆಹಳ್ಳಿಯ ಮೇಲೆ ಎಂತ ಅಮಾನುಷವಾದ ದಾಳಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರತಿ ಒಂದು ಪ್ರಕರಣದಲ್ಲೂ ಕೂಡ ರಾಮನಗರ ಅಂತಿರುವಂತ ಹೆಸರನ್ನ ಬೆಂಗಳೂರಿನ ದಕ್ಷಿಣ ಅಂತ ಮಾಡ್ಲಿಕ್ಕೆ ಹೊರಟದ್ರಲ್ಲಿ ರಾಮನೇ ಕಾರಣ ಅನ್ನುವಂಥದ್ದು ಕೂಡ ಗುಟ್ಟಾಗಿ ಉಳಿದಿಲ್ಲ. ಇಷ್ಟರ ಮಟ್ಟಿಗೆ ಧರ್ಮದ ರಾಜಕೀಯ ನಡೀತಾ ಇದೆ. ಕರ್ನಾಟಕದ ಇಡೀ ಚರಿತ್ರೆಗೆ ಒಂದು ಅಪಮಾನ ಆಗುವ ರೀತಿಯಲ್ಲಿ ದಿವಾಳಿ ನಡೀತಾ ಇದೆ. ಭ್ರಷ್ಟಾಚಾರ ಮೇರೆ ಮೀರಿದೆ, ಕಾನೂನು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ಕೂಡ ಯತ್ನಾಳ್ ಅವರೇ, ನೀವು ಕಾಂಗ್ರೆಸ್ಸಿಗೆ ಪೂರಕ ಆಗುವಂತ, ಕಾಂಗ್ರೆಸ್ಸಿಗೆ ಅನುಕೂಲ ಆಗುವಂತ ಮಾತನಾಡ್ತಾ ಇದ್ದೀರಿ ಅಂತಾದ್ರೆ ವಿಜಯೇಂದ್ರ ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ನೋಡೋಣ. ಆದರೆ ನೀವು ಹಾಗಾದ್ರೆ ಕಾಂಗ್ರೆಸ್ಸಿನ ಏಜೆಂಟ್ರೇ, ನೀವು ಹೊರಗಡೆ ಇದ್ದು ಕಾಂಗ್ರೆಸ್ಸಿಗೆ, ಅದರಲ್ಲೂ ಸಿದ್ದು ಬಣಕ್ಕೆ ಲಾಭ ಆಗುವಾಗೆ ವರ್ತಿಸ್ತಾ ಇದ್ದೀರೇನು? ಈ ಮಾತು ನಮ್ಮನ್ನ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನ ಕಾಡ್ತಾ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ವರ್ತನೆ ನಿಮಗೆ ಮುಳುವಾಗುವಂತ ದಿನಗಳು ಬಹಳ ಹತ್ತಿರದಲ್ಲಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.